MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡಗೆ ಸುತ್ತಕೊಂಡ ಭೂ ಹಗರಣ. ಬಿಸಿಯೂಟದಲ್ಲಿ ಹುಳು, ಶಿಸ್ತು ಕ್ರಮದ ಎಚ್ಚರಿಕೆ. 2 ಕ್ಯಾಂಟರ್ಗಳಲ್ಲಿ ಸಾಗಿಸ್ತಾ ಇದ್ದ ಅಕ್ಕಿ, ಗೋಧಿ ಜಪ್ತಿ. ಒನ್ ಟೈಮ್ ಸೆಟಲ್ಮೆಂಟ್ಗೆ ನೋಟಿಸ್. ಬ್ಯಾಂಕ್ ವಿರುದ್ಧ ಕೆರಳಿದ ಅನ್ನದಾತರು. ಹುಲಿಸೆರೆಯಿಂದ ನಿಟ್ಟುಸಿರು ಬಿಟ್ಟಂತ ಗ್ರಾಮಸ್ಥರು. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಕಂದಾಯ ಇಲಾಖೆ ಸಚಿವ ಕೃಷ್ಣ ಭೈರೇಗೌಡ ಈವರೆಗೂ ಯಾವುದೇ ಹಗರಣದಲ್ಲೂ ಸಿಲುಕದ ಕ್ಲೀನ್ ಇಮೇಜ್ ಇರುವ ಪೊಲಿಟಿಷಿಯನ್. ಆದರೆ ಫಾರ್ ದಿ ಫಸ್ಟ್ ಟೈಮ್ ಭೂಕಬಳಿಕೆ ಆರೋಪ ಇವರನ್ನೀಗ ಸುತ್ತಿಕೊಂಡಿದೆ. ಕೋಲಾರ ತಾಲೂಕಿನ ಗರುಡಪಾಳ್ಯ ಸಚಿವ ಕೃಷ್ಣ ಭೈರೇಗೌಡರ ಹುಟ್ಟೂರು. ನರಸೀಪುರ ಹೋಬಳಿಯ ಗರುಡಪಾಳ್ಯದಲ್ಲಿ 200 ಎಕರೆಗೂ ಹೆಚ್ಚು ಜಾಗ ಇದೆ. ಇಲ್ಲಿನ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಇದೇ ಸರ್ವೆ ನಂಬರ್ನಲ್ಲೇ ಸಚಿವರ ಹೆಸರಿನಲ್ಲಿ 21 ಎಕರೆ ಜಮೀನಿದೆ. ಆದರೆ ಇದು ಸ್ಮಶಾನ ಮತ್ತು ಕೆರೆ ಭೂಮಿಯಾಗಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಚಿವರು ಅದನ್ನ ಕಬಳಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. 21 ಎಕರೆಗೂ ಹೆಚ್ಚು ಜಮೀನನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿಜೆಪಿಯನ್ನು ಕೂಡ. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ನಾನು ಸದನದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತೇವೆ. ನನಗೆ ಒಂದು ವಿಷಯ, ಈಗ ನನ್ನ ಪಿತ್ರಾರ್ಜಿತ ಅಂತಂದರೆ ಪಿತ್ರಾರ್ಜಿತ 2001-2ರಲ್ಲಿ ದಾಖಲೆಯಲ್ಲಿಂದ ಬಂತು. ಹಿಂದೆ ಯಾಕೆ ಆ ದಾಖಲೆ ಇರಲಿಲ್ಲ? ಕಂದಾಯ ಸಚಿವರು ಕೃಷ್ಣ ಭೈರೇಗೌಡ ಅವರ ವಿರುದ್ಧ ಏನು ನಾವು ಆರೋಪ ಮಾಡಿದ್ದೇವೆ, ಭಾಳ ಗಂಭೀರವಾಗಿರುವ ಸ್ವರೂಪ ಇದೆ. ಯಾಕೆಂದರೆ ಕಂದಾಯ ಸಚಿವರಾಗಿ ಅವರೇನೆ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡ್ದೇನೆ ನಮ್ಮ ತಂದೆ ಕಾಲದ್ದು, ನಮ್ಮ ತಾತನ ಕಾಲದ್ದು ಅಂತೇಳಿ ಅಕ್ರಮ ನಡೆಸ್ಬೋದಾ? ಶಾಲಾ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿತ್ತು. ಇದಾದ ಬಳಿಕ ಎಚ್ಚೆತ್ತ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಿಇಒ ನೋಟಿಸ್ ಜಾರಿ ಮಾಡಿದ್ದಾರೆ. ಬೇಳೆ ಪೂರೈಕೆ ಮಾಡ್ತಾ ಇರುವ ರಾಯಚೂರು ಮೂಲದ ಕಂಪನಿಗೆ ನೋಟಿಸ್ ನೀಡಿದ್ದಾರೆ. ಹುಳು ಆಗಿರುವ ಬೇಳೆ ವಾಪಸ್ ಪಡೆದು ಗುಣಮಟ್ಟದ ಊಟಕ್ಕೆ ಯೋಗ್ಯವಿರುವ ಬೇಳೆ ಪೂರೈಕೆಗೆ ಸೂಚಿಸಿದ್ದಾರೆ. ವಿಳಂಬವಾದರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರದ ಗಲ್ಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು 2 ಕ್ಯಾಂಟರ್ಗಳಲ್ಲಿ ಸಾಗಿಸ್ತಾ ಇದ್ದ ಅಕ್ಕಿ ಗೋಧಿಯನ್ನ ಜಪ್ತಿ ಮಾಡಿದ್ದಾರೆ. ಸ್ಥಳಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಬಳ್ಳಾರಿ ತಾಲೂಕಿನ ಯರ್ರಾಗುಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹುಳು ಮಿಶ್ರಿತ ಆಹಾರ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೆಪ್ಟೆಂಬರ್ 2025ರ ಸ್ಟಾಕ್ ಫುಡ್ ಪ್ಯಾಕೆಟ್ ಅನ್ನ ಅಂಗನವಾಡಿ ಕಾರ್ಯಕರ್ತೆ ಇಟ್ಟಿರೋದ್ರಿಂದ ಹುಳು ಕಾಣಿಸಿಕೊಂಡಿದೆ. ಹೊಸದಾಗಿ ಫುಡ್ ವಿತರಣೆ ಮಾಡಿದ್ರು ಸ್ಟಾಕ್ ಫುಡ್ ಇಟ್ಟಿದ್ದಾರೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮೇಲ್ವಿಚಾರಕಿ ಅಮಾನತಿಗೆ ಆದೇಶಿಸಲಾಗಿದೆ ಅಂತ ಬಳ್ಳಾರಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ರಾಮಕೃಷ್ಣ ನಾಯಕ ಹೇಳಿದ್ದಾರೆ. ಒನ್ ಟೈಮ್ ಸೆಟಲ್ಮೆಂಟ್ ಅಂತ ರೈತರಿಗೆ ಬ್ಯಾಂಕ್ನವರು ನೋಟಿಸ್ ನೀಡಿದ್ದಾರೆ. ಹಾವೇರಿಯಲ್ಲಿ ಬ್ಯಾಂಕಿಗೆ ನುಗ್ಗಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಲ ಮರುಪಾವತಿಸುವಂತೆ 110ಕ್ಕೂ ಹೆಚ್ಚು ರೈತರಿಗೆ ಬ್ಯಾಂಕ್ ನೋಟಿಸ್ ನೀಡಲಾಗಿದೆ. ಜಮೀನು, ಟ್ರ್ಯಾಕ್ಟರ್ ಸಾಲ ಪಡೆದಿದ್ದ ರೈತರಿಗೆ ಬ್ಯಾಂಕ್ನವರು ನೋಟಿಸ್ ನೀಡಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ರೈತರಿಗೆ ನೋಟಿಸ್ ನೀಡಿದ್ರು. 3 ಲಕ್ಷ ಹಣ ಕಟ್ಟುವಂತೆ ಯೂನಿಯನ್ ಬ್ಯಾಂಕ್ ನೋಟಿಸ್ ನೀಡಿದ್ದಕ್ಕೆ ರೈತರು ಕೇಳಿದ್ದಾರೆ. ಈರುಳ್ಳಿ ದರ ಕುಸಿದಿದ್ದು ವಿಜಯಪುರ ಜಿಲ್ಲೆ ಈರುಳ್ಳಿ ಬೆಳೆಗಾರರು ಹಾಗೂ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಈರುಳ್ಳಿಯನ್ನ ರಸ್ತೆಗೆ ಸುರಿದು ರೈತರು ಪ್ರತಿಭಟನೆ ನಡೆಸಿದ್ರು. ದಲ್ಲಾಳಿಗಳಿಂದ ರೈತರಿಗೆ ಮೋಸವಾಗಿದೆ ಅಂತ ಆರೋಪಿಸಿ ವಿಜಯಪುರ ಬಸವನ ಬಾಗೇವಾಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಸಂಚಾರ ಅಸ್ತವ್ಯಸ್ತಗೊಂಡ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ರು. ಈ ವೇಳೆ ಪೊಲೀಸರೊಂದಿಗೆ ರೈತರು ವಾಗ್ವಾದ ನಡೆಸಿದ್ರು. ಜೆಸಿಐ ದೇವನಹಳ್ಳಿ ಸಂಸ್ಥೆಯಿಂದ 23ನೇ ವರ್ಷದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ನಡೆಯಿತು. 2026ನೇ ಸಾಲಿಗೆ ಜೆಸಿ ಎಚ್ಜಿಎಫ್ ಸುರೇಶ್ ಕುಮಾರ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮಾಜಿ ಎಪಿಎಂಸಿ ಅಧ್ಯಕ್ಷ ಕೆವಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿದ್ರು. ವಲಯಾಧ್ಯಕ್ಷ ಜೆಸಿ ಪ್ರಜ್ವಲ್ ಎಸ್ ಜೈನ್, ಜೆಎಸಿ ವಲಯಾಧ್ಯಕ್ಷ ಜೆಸಿ ಆನಂದ್ ಎಂಬ ಉಪಾಧ್ಯಕ್ಷ ಜಗದೀಶ್ ಕೆ ರಮೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಪಿಎಚ್ಡಿ ಪದವೀಧರೆ ಅನುಜ್ಞಾ ಸೋಮಶೇಖರ್ ಸನ್ಮಾನಿಸಲಾಯಿತು. ಜೆಸಿಎ ದೇವನಹಳ್ಳಿ ಪೂರ್ವಾಧ್ಯಕ್ಷರ ಸಂಘದ ಅಧ್ಯಕ್ಷ ಜೆಸಿ ರವೀಂದ್ರ ಮತ್ತು ಎಲ್ಲಾ ಸದಸ್ಯರು ನೂತನ ಪದಾಧಿಕಾರಿಗಳನ್ನ ಅಭಿನಂದಿಸಿದ್ರು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.